ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರು ಬಳಸಿಕೊಂಡು ಮಹಿಳೆ ಐಶ್ವರ್ಯ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಡಿಕೆ ಸುರೇಶ್ ಅವರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಐಶ್ವರ್ಯ ವಿರುದ್ಧವಾಗಿ ಸೂಕ್ತ ತನಿಖೆಗೆ ಆಗ್ರಹಿಸಿ ಡಿಕೆ ಸುರೇಶ್ ಪತ್ರವನ್ನು ಬರೆದಿರುವಂಥದ್ದು. ವಂಚಕರ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಅವರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ಪತ್ರದ ಮುಖೇನ ಮನವಿಯನ್ನು ಮಾಡಿದ್ದಾರೆ. ಇಂತಹ ಅನ್ಯಾಯ ಜರುಗದಂತೆ ಕ್ರಮ ವಹಿಸುವಂತೆ ಅವರು ಪತ್ರವನ್ನು ಬರೆದಿದ್ದಾರೆ. ಇನ್ನು ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವಿರುದ್ಧವಾಗಿ ಈ ವರಾಹಿ ಗೋಲ್ಡ್ನಲ್ಲಿ ಡಿಕೆ ಸುರೇಶ್ ಅವರ ತಂಗಿ ನಾನು ಅಂತ ಹೇಳಿಕೊಂಡು ಅದೇ ರೀತಿಯಾಗಿ ನಟ ಧರ್ಮೇಂದ್ರ ಅನ್ನೋನೇನಿದ್ದಾನೆ ಆತ ಕೂಡ ಡಿಕೆ ಸುರೇಶ್ ಧ್ವನಿಯಲ್ಲಿ ಮಾತನಾಡಿ ಈ ವರಾಹಿ ಮಾಲೀಕರೇನಿದ್ದಾರೆ ಅವರಿಗೆ ವಂಚಿಸಿದ್ದಾರೆ, 9 ಕೋಟಿ ಮೋಸ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಇಬ್ಬರನ್ನ ಬಂಧನ ಮಾಡಿ ಚಂದ್ರಾಲೇಔಟ್ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಐಶ್ವರ್ಯ ಹಾಗೂ ಆಕೆಯ ಪತಿ ಹರೀಶ್ ಏನಿದ್ದಾರೆ ಇಬ್ಬರು ಕೂಡ ಅಂಧರಾಗಿರುವಂಥದ್ದು. ಇವತ್ತು ಬಾಡಿ ವಾರೆಂಟ್ ಮೇಲೆ ಅವರನ್ನ ಅಧಿಕಾರಿಗಳು ವಿಚಾರಣೆ ನಡೆಸೋದಕ್ಕೆ ತೆಗೆದುಕೊಂಡಿದ್ದಾರೆ. ಈಗ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಈಗ ಪತ್ರವನ್ನು ಬರೆದಿದ್ದಾರೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ. ಐಶ್ವರ್ಯ ಗೌಡ ಅಲಿಯಾಸ್ ನವೇಶ್ರೀ ಎಂಬುವರು ನನ್ನ ಹೆಸರನ್ನು ದುರುಪಯೋಗ ಪಡಿಸಿಕೊಂಡು ಹಲವಾರು ಜನರಿಗೆ ಚಿನ್ನದ ಆಭರಣ ಹಾಗೂ ಹಣವನ್ನು ವಂಚಿಸ್ತಾ ಇರುವುದಾಗಿ ಮಾಧ್ಯಮಗಳ ಮೂಲಕ ನನ್ನ ಗಮನಕ್ಕೆ ಬಂದಿದ್ದು, ವಂಚನೆ ಮಾಡಿರುವವರ ವಿರುದ್ಧವಾಗಿ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಿ ಹಾಗೂ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಇಂತಹ ಅನ್ಯಾಯಗಳು ಆಗದಂತೆ ಕ್ರಮಗಳನ್ನು ಕೈಗೊಳ್ಳಿ ಅಂತ ಅವರು ಪತ್ರದ ಮುಖೇನ ನಗರ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಮಾಡಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ದೊಡ್ಡವರು ಇದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅನುಮಾನಗಳಿದೆ. ಸದ್ಯಕ್ಕೆ ಡಿಕೆ ಸುರೇಶ್ ಅವರ ಧ್ವನಿಯಲ್ಲಿ ಮಾತನಾಡಿದಂತಹ ಈ ಆರೋಪಿ ಧರ್ಮೇಂದ್ರ ಏನಿದ್ದಾನೆ ಆತ ಕೂಡ ಎಸ್ಕೇಪ್ ಆಗಿರುವಂಥದ್ದು. ಈಗ ಆತನಿಗಾಗೂ ಕೂಡ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ಅದರ ಹೊರತಾಗಿ ಇವತ್ತು ಮೊನ್ನೆ ಅವರು ಮಾಧ್ಯಮಗಳ ಮುಂದೆನೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ನಾನು ಕೂಡ ಒತ್ತಾಯ ಮಾಡ್ತೇನೆ, ಪತ್ರವನ್ನು ಬರೀತೇನೆ, ಕಂಪ್ಲೇಂಟ್ ಮಾಡಿಕೊಂಡು ತನಿಖೆಯನ್ನು ನಡೆಸಬೇಕು ತಪ್ಪಿತಸ್ಥರ ವಿರುದ್ಧವಾಗಿ. ಐಶ್ವರ್ಯ ಗೌಡ ಅನ್ನೋಳು ನನಗೇನು ಅಷ್ಟು ಪರಿಚಯ ಇಲ್ಲ, ಒಂದು ಫಂಕ್ಷನಿಗೆ ಕರೆದಿದ್ರು ನನ್ನನ್ನು, ಹೀಗಾಗಿ ನಾನು ಹೋಗಿದ್ದೆ ಅನ್ನೋ ಒಂದು ಮಾತನ್ನು ಅವರು ಕೂಡ ಹೇಳಿದರು. ಆದರೆ ಪ್ರಕರಣ ಯಾವಾಗ ಡಿಕೆ ಸುರೇಶ್ ಅವರ ಹತ್ತಿರ ಹೋಯಿತು, ಯಾಕಂತಂದರೆ ಅವರ ಧ್ವನಿಯಲ್ಲೇ ಮಾತನಾಡುವಂಥದ್ದು ಹಾಗೂ ಈ ಐಶ್ವರ್ಯ ಗೌಡ ಏನಿದ್ದಾಳೆ 2-3 ಫೋಟೋಗಳಲ್ಲಿ ಡಿಕೆ ಸುರೇಶ್ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದು, ಆ ಫೋಟೋಗಳು ಕೂಡ ವೈರಲ್ ಆಗಿತ್ತು, ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಹೀಗಾಗಿ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ. ಐಶ್ವರ್ಯ ಗೌಡ ಎಂಬಾಕೆ ಏನಾಕೆ ಮೋಸ ಮಾಡಿದ್ದಾಳಲ್ಲ ಅವಳ ವಿರುದ್ಧವಾಗಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಿ, ಅನ್ಯಾಯ ಆಗಬಾರದು ಯಾರಿಗೂ ಕೂಡ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ ಅವರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.